ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದ್ದೀವಪ್ಪ ಅಂದರೆ, ನಿಮ್ಮ ಮೊಬೈಲ್ ಏನಾದರೂ ಭಾಳಷ್ಟು ಹ್ಯಾಂಗ್ ಆಗ್ತಾ ಇತ್ತಪ್ಪ ಅಂದರೆ ನೀವು ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ಪೂರ್ತಿ ಹ್ಯಾಂಗ್ ಆಗ್ತಾ ಇರುತ್ತೆ ಅಂದರೆ ವರ್ಕ್ ಕೂಡ ಆಗ್ತಾ ಇರಲ್ಲ. ಆ ವರ್ಕ್ ಆಗದಿರೋ ಮೊಬೈಲ್ನ ನೀವು ಯಾವ ರೀತಿ ಫಾಸ್ಟ್ ಮಾಡ್ಕೊಳ್ಬೇಕು, ನೀವು ಫಾಸ್ಟಾಗಿ ಯಾವ ರೀತಿ ವರ್ಕ್ನ ಮಾಡಬೇಕು ಅಂತ ಹೇಳಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನಾನು ಹೇಳುವಂಥ ಈಗ 3-4 ಟ್ರಿಕ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಂಡ್ರಪ್ಪ ಅಂದರೆ ಈ ಟ್ರಿಕ್ ಮುಖಾಂತರ ನೀವು ಅದೇ ನಿಮ್ಮ ಮೊಬೈಲ್ನ ಫಾಸ್ಟಾಗಿ ಯೂಸ್ ಮಾಡ್ಕೋಬೋದು ಮತ್ತು ಭಾಳಷ್ಟು ದಿನಗಳಿಗೆ ಕಾಯ್ದಿರಿಸ್ಕೋಬೋದು. ಅದನ್ನ ಯಾವ ರೀತಿ ಮಾಡೋಂಥ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಡೈಲಿ ಇದೇ ರೀತಿ ಹೊಸ ಹೊಸ ಟೆಕ್ನಿಕಲ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ನಮ್ಮ ಚಾನಲಲ್ಲಿ ಒಂದ್ಸಾರಿ ನೀವು ಚೆಕ್ ಮಾಡಿಕೊಂಡ್ರೆ ಡೈಲಿ ಟೆಕ್ನಿಕಲ್ ವಿಡಿಯೋಸ್ಗಳು ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನೀವು ಯಾವ ರೀತಿ ಮಾಡೋಂತ ನಾನು ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ನೀವು ಗೇಮ್ಸ್ಗಳನ್ನ ಆಡ್ತಾ ಇದ್ರು ಕೂಡ ನಿಮ್ಮ ಮೊಬೈಲ್ ಭಾಳಷ್ಟು ಹ್ಯಾಂಗ್ ಆಗ್ತಾ ಇರುತ್ತೆ ಮತ್ತು ಡೈರೆಕ್ಟಾಗಿ ಬ್ಯಾಕ್ ಬರ್ತಾ ಇರುತ್ತೆ. ಅದನ್ನ ಯಾವ ರೀತಿ ನೀವು ಇದನ್ನು ಮಾಡ್ಬೇಕಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನೀವು ಮೊದಲನೇ ಟ್ರಿಕ್ ಏನಪ್ಪ ಅಂದರೆ ನಿಮ್ಮ ಆ್ಯಪ್ಸ್ಗಳಲ್ಲಿ ಭಾಳಷ್ಟು ಈಗ ಸ್ಟೋರೇಜ್ ಆಗಿರುತ್ತೆ. ಅದನ್ನು ಯಾವ ರೀತಿ ತೋರಿಸ್ಕೊಡ್ತೀನಿ. ಈಗ ಮೊದಲು ನಿಮ್ಮ ಮೊಬೈಲ್ನಲ್ಲಿರುವ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಬೇಕಾಗುತ್ತೆ. ನೋಡಿ, ಫೈಲ್ ಮ್ಯಾನೇಜರ್ಲಿ ಓಪನ್ ಮಾಡ್ಕೊಂಡ್ರೆ ಈಗ ನೋಡ್ತಾ ಇರ್ಬೋದು ನನ್ನದು ಆಲ್ ಫೈಲ್ಸ್ ಅಂತ ಇಂಟರ್ನಲ್ ಸ್ಟೋರೇಜ್ನಲ್ಲಿ ಹೋದರೆ ನೋಡ್ತಾ ಇರ್ಬೋದು 27.72 GB ಯೂಸ್ಡ್ ಅಂತ. ಅಂದರೆ ನಂದು 32 GB ಇದೆ ಸ್ಟೋರೇಜು. ಅದರಲ್ಲಿ 27.72 GB ಅಂತ ತೋರಿಸ್ತಾ ಇದೆ. ಈಗ ಇದನ್ನು ನೀವು ಯಾವ ರೀತಿ ಇದಕ್ಕೆ ಖಾಲಿ ಮಾಡ್ತೀನಿ ಅಂತ ನೀವು ನೋಡ್ಬೋದು. ನೋಡಿ, ಈಗ ಅಷ್ಟು ಫಿಲ್ ಆಗಿದೆಯಲ್ಲ. ಈಗ ನೋಡ್ತಾ ಇರ್ಬೋದು ವಿಡಿಯೋಸ್ ಓನ್ಲಿ 14 ಇದೆ ಮತ್ತು ಆಡಿಯೋ ನೋಡ್ತಾ ಇರ್ಬೋದು 95 ಆಡಿಯೋಸ್ ಇದೆ ಮತ್ತು ಡಾಕ್ಯುಮೆಂಟ್ಸ್ 54 ಇದೆ ಮತ್ತು ವಾಟ್ಸಪ್ ಇದು ಸ್ಟೇಟಸ್ ಇರುತ್ತೆ ಮತ್ತು ಇಮೇಜಸ್ ಅಂತೂ 1000 ಮೇಲ್ಗಡೆ ಇದೆ ಅದು ಅಂತ ತೋರಿಸ್ತಾ ಇದೆ. ನೋಡಿ, ಅಷ್ಟಕ್ಕೆ ನಂದೀಗ 27.72 GB ಫುಲ್ ಆಗಿದೆ. ಅದೇ ಯಾವ ರೀತಿ ನಾನು ಕಡಿಮೆ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈಗ ನೀವು ಬ್ಯಾಕ್ ಬಂದರೆ ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಆ್ಯಪ್ಸ್ಗಳು ತೋರಿಸುತ್ತೆ. ಈ ಆ್ಯಪ್ಸ್ನಲ್ಲಿ ನೀವು ವಾಟ್ಸಪ್ನ ಜಾಸ್ತಿ ಯೂಸ್ ಮಾಡ್ತೀರಾ ಮತ್ತು ಇನ್ಸ್ಟಾಗ್ರಾಮ್ನ ಕೂಡ ಜಾಸ್ತಿ ಯೂಸ್ ಮಾಡ್ತಾರೆ. ಅದರ ಜೊತೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಮತ್ತು ಫೋನ್ಪೇ, ಪೇಟಿಎಮ್ ಇಷ್ಟು ಆ್ಯಪ್ಗಳನ್ನ ನಾವು ಜಾಸ್ತಿ ಮೊಬೈಲಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಇನ್ನೂ ಭಾಳಷ್ಟು ಆ್ಯಪ್ಸ್ಗಳಿದೆ, ಅದನ್ನು ಕೂಡ ಯೂಸ್ ಮಾಡ್ತಾರೆ ಕೆಲವೊಂದಷ್ಟು ಜನ. ಈಗ ನಾವು ವಾಟ್ಸಪ್ ಮೇಲೆ ಈಗ ಲಾಂಗ್ ಪ್ರೆಸ್ ಮಾಡಬೇಕು. ನಾವು ವಾಟ್ಸಪ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಆ್ಯಪ್ ಇಂಪೋ ಅಂತ ಬರುತ್ತೆ. ನೋಡಿ, ಈ ಆ್ಯಪ್ ಇನ್ಫೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ವಾಟ್ಸಪ್ನ ಈಗ ಸ್ಟೋರೇಜ್ ಎಷ್ಟಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಅಂತ, ಈ ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ನೋಡ್ತಾ ಇರ್ಬೋದು 704 MB ಅಂತ ನೋಡ್ತಾ ಇರ್ಬೋದು. 704 MB ಇದೆ ಯೂಸ್ ಆಗಿದೆ ಇನ್ ಇಂಟರ್ನಲ್ ಸ್ಟೋರೇಜ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಯೂಸರ್ ಡಾಟಾ ಅಂತ ಇರುತ್ತೆ 578 MB ಮತ್ತು ಆ್ಯಪ್ ಸೈಜ್ ಓನ್ಲಿ 120 MB ಮಾತ್ರ ಇರುತ್ತೆ. ಆದರೆ ಉಳಿದಿರೋದು ಇಲ್ಲಿ ಯೂಸರ್ ಡಾಟಾನು ಭಾಳಷ್ಟು ಇರುತ್ತೆ. ಅಂದರೆ ನೀವು ಚಾಟಿಂಗ್ ಮಾಡಿರೋದಾಗಿರ್ಬೋದು ಮತ್ತು ನಿಮ್ಮ ಎಲ್ಲ ಡಾಟಾ ಫೈಲ್ಸ್ಗಳು ಕೂಡ ಇದರಲ್ಲಿ ಸೇವ್ ಆಗಿರುತ್ತೆ. ಮತ್ತು ಕ್ಯಾಚ್ ನೋಡ್ತಾ ಇರ್ಬೋದು 5.60. ಆದರೆ ಈಗ ಕ್ಯಾಚ್ ನಂದು ಕಡಿಮೆ ಇದೆ. ಅಂದರೆ ನಾನು ಈಗ ಕೆಲವು ದಿನಗಳ ಹಿಂದೆ ಇದನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಇದು ಭಾಳಷ್ಟು ಇರುತ್ತೆ ನಿಮಗೆ. ಇದು ಕೂಡ 500 MB ವರೆಗೆ ಇರುತ್ತೆ. ಇದನ್ನು ನೀವು ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೀವು ಕ್ಲಿಯರ್ ಕ್ಯಾಚ್ ಅಂತ ಕೊಡ್ತಾರೆ ಅಂದರೆ ನಿಮಗೆ ಇಲ್ಲಿ ಪ್ಲೇಸ್ ಖಾಲಿ ಆಗುತ್ತೆ. ಅದು ಕೂಡ 0B ಅಂತ ಬರುತ್ತೆ ನೋಡ್ತಾ ಇರ್ಬೋದು. ಅದೇ ನೀವು ಕ್ಲಿಯರ್ ಸ್ಟೋರೇಜ್ ಅಂತ ಕೊಟ್ಟರೆ ನಿಮ್ಮ ವಾಟ್ಸಪ್ ಅಕೌಂಟ್ ಇಲ್ಲಿ ಅದು ಹೊರಗೆ ಬರುತ್ತೆ. ಮತ್ತು ನೀವು ಇನ್ನೊಂದು ಸಾರಿ ಲಾಗಿನ್ ಆಗಬೇಕಾಗುತ್ತೆ ಮತ್ತು ನಿಮ್ಮ ಚಾಟಿಂಗ್ಸ್ ಎಲ್ಲ ಹೋಗಿರುತ್ತೆ. ಅದಕ್ಕೆ ನೀವು ಇಲ್ಲಿ ಕ್ಲಿಯರ್ ಸ್ಟೋರೇಜ್ ಅಂತ ಕೊಡಬೇಕಪ್ಪ ಅಂದರೆ ನೀವು ಮೊದಲು ನಿಮ್ಮ ಚಾಟಿಂಗ್ಸ್ ಎಲ್ಲ ಡಿಲೀಟ್ ಮಾಡಬೇಕಾಗುತ್ತೆ. ಅದಾದ ತಕ್ಷಣ ಕ್ಲಿಯರ್ ಸ್ಟೋರೇಜ್ ಅಂತ ಕೊಡ್ಬೋದು. ಈಗ ಕೊಟ್ಟಪ್ಪ ಅಂದರೆ ನಿಮ್ಮ ವಾಟ್ಸಪ್ ಲಾಗೌಟ್ ಆಗುತ್ತೆ ಮತ್ತು ನೀವು ಲಾಗಿನ್ ಆಗಬೇಕಾಗುತ್ತೆ. ಈಗ ನೋಡಿ, ಇದು ಮೊದಲನೇದಾಯಿತು. ಮತ್ತು ಇದೇ ರೀತಿ ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು ನೋಡ್ತಾ ಇರ್ಬೋದು. ಇನ್ಸ್ಟಾಗ್ರಾಮ್ ಆ್ಯಪ್ ಇಂಪೋ ಅಂತ ಕೊಟ್ಟರೆ ಅಂದರೆ ಇದರಲ್ಲೂ ಕೂಡ ಸ್ಟೋರೇಜ್ ಇರುತ್ತೆ ನೋಡ್ತಾ ಇರ್ಬೋದು 858 MB. ಇದು ಆ್ಯಪ್ ಸೈಜ್ ನೋಡ್ತಾ ಇರ್ಬೋದು 218 MB ಆಗಿದೆ. ಅದನ್ನು ನೀವು ಪ್ಲೇಸ್ಟೋರಲ್ಲಿ ನೋಡಿದ್ರೆ ಆ್ಯಪ್ ಸೈಜ್ ಓನ್ಲಿ 80 ಒಳಗಡೆನೇ ಇರುತ್ತೆ. ಮತ್ತು ಈಗ ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾಚ್ ನೋಡಿ 496 MB ಓನ್ಲಿ ಕ್ಯಾಚ್ ಮಾತ್ರ ಇದೆ. ಮತ್ತು ಯೂಸರ್ ಡಾಟಾ 144 MB ಮಾತ್ರ ಇದೆ. ಇಲ್ಲಿ ಕ್ಯಾಚ್ ನೋಡ್ತಾ ಇರ್ಬೋದು 496 MB. ಇಲ್ಲಿ ನೀವು ಕ್ಲಿಯರ್ ಕ್ಯಾಚ್ ಅಂತ ಕೊಟ್ರಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಅದು ಕೂಡ 0 ಆಗುತ್ತೆ. ನೋಡಿ, ಈಗ ಟೋಟಲ್ 362 MB ಮಾತ್ರ ಬಂತು. ನೋಡಿ, ಈ ರೀತಿ ನೀವು ಅದನ್ನ ಕ್ಲಿಯರ್ ಕ್ಯಾಚ್ನಾಗೆ ಮಾಡ್ಕೊಳ್ಬೇಕು. ಮತ್ತು ಅದೇ ರೀತಿ ಯೂಟ್ಯೂಬ್ನ ಕೂಡ ನೋಡೋಣ. ಈಗ ನನಗೆ 3 ಆ್ಯಪ್ಗಳನ್ನ ಮಾತ್ರ ತೋರಿಸ್ತೀನಿ. ನೀವು ಮತ್ತೆ ಎಲ್ಲ ಆ್ಯಪ್ಗಳನ್ನ ಕೂಡ ಇದೇ ರೀತಿ ಮಾಡಬೇಕಾಗುತ್ತೆ. ಈಗ ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಮೇಲೆ ಕೊಟ್ಟೆ ನೋಡ್ತಾ ಇರ್ಬೋದು. ಯೂಟ್ಯೂಬ್ ಕೂಡ ಕ್ಯಾಚ್ 363 MB ಇದೆ ಮತ್ತು ಟೋಟಲ್ 524 ಇದೆ. ಈಗ ಕ್ಲಿಯರ್ ಕ್ಯಾಚ್ ಅಂತ ನೀವು ಕೊಟ್ಟರಪ್ಪ ಅಂದರೆ ಇಲ್ಲಿ ಕೂಡ ಟೋಟಲ್ 161 MB ಮಾತ್ರ ಉಳಿಯುತ್ತೆ. ಇದಿಷ್ಟು ನಿಮಗೆ ಪ್ರೀ ಪೇಸ್ ಆಗುತ್ತೆ. ಇಲ್ಲಿ ನೋಡಿ, ನೀವು ಜಾಸ್ತಿ ಯಾವ ಆ್ಯಪ್ಗಳನ್ನ ಯೂಸ್ ಮಾಡ್ತೀರೋ ಅದು ಮಾತ್ರ ಇಲ್ಲಿ ಜಾಸ್ತಿ ಆಗಿರುತ್ತೆ. ನೀವು ಕಡಿಮೆ ಯೂಸ್ ಮಾಡೋ ಆ್ಯಪ್ಗಳಲ್ಲಿ ಕಡಿಮೆ ಸ್ಟೋರೇಜ್ ಮಾತ್ರ ಇರುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಫೈಲ್ ಮ್ಯಾನೇಜರ್ಗೆ ಮತ್ತೆ ವಾಪಸ್ ಬರ್ತೀನಿ. ನೋಡಿ, ಫೈಲ್ ಮ್ಯಾನೇಜರ್ ಬಂದರೆ 27.72 ಇತ್ತು. ಈಗ 26.91 ಆಯಿತು. ಇದು ಮೊದಲನೇ ಟ್ರಿಕ್. ನಿಮಗೆ ಎಲ್ಲ ಆ್ಯಪ್ಗಳಲ್ಲಿ ಈ ರೀತಿ ಮಾಡ್ತಾ ಹೋದರೆ ನಿಮಗೆ ಸ್ಟೋರೇಜ್ ಕಡಿಮೆ ಉಳಿಯುತ್ತೆ. ಈ ರೀತಿ ನೀವು ಸ್ಟೋರೇಜ್ನ ಏನಾದರೂ ಕಡಿಮೆ ಮಾಡ್ತಾ ಹೋದ್ರಪ್ಪ ಅಂದರೆ ನಿಮ್ಮ ಮೊಬೈಲ್ ಕೂಡ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇದು ಮೊದಲನೇ ಟ್ರಿಕ್ ಆಯಿತು. ಇನ್ನು ಎರಡನೇ ಟ್ರಿಕ್ ಏನಂತ ನೋಡೋಣ. ಎರಡನೇ ಟ್ರಿಕ್ ಏನಪ್ಪ ಅಂದರೆ ಇಲ್ಲಿ ಮೊದಲು ನಿಮ್ಮ ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಇರುತ್ತೆ ನೋಡಿ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ನಲ್ಲಿ ಹೋದರೆ ನಿಮಗೆ ಮೊದಲಿಗೆ ಮೈ ಫೋನ್ ಅಂತ ಅಥವಾ ಸಿಸ್ಟಮ್ ಅಂತ ಏನಾದರೂ ಇರುತ್ತೆ. ಇಲ್ಲಿ ಮೈ ಫೋನ್ ಅಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ಸೆಟ್ಟಿಂಗಲ್ಲಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬಿಲ್ಡ್ ನಂಬರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ. ಈ ಬಿಲ್ಡ್ ನಂಬರ್ ಅಂತ ಬಟನ್ ಮೇಲೆ ಕಾಣ್ತಾ ಇದೆ ನೋಡಿ. ಇದ್ರ ಮೇಲೆ ನೀವು 7-8 ಸಾರಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು. ಈ ಸಾರಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೊಬೈಲ್ ಪ್ಯಾಟರ್ನ ಕೇಳುತ್ತೆ. ನಿಮ್ಮ ಮೊಬೈಲ್ ಪ್ಯಾಟರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೋಡಿ, ಪ್ಯಾಟರ್ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಯು ಆರ್ ನೋ ಅ ಡೆವಲಪರ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಲೈವ್ ಆಗಿ ತೋರಿಸ್ತಿದ್ದೀನಿ. ಯು ಆರ್ ನೋ ಅ ಡೆವಲಪರ್ ಅಂತ ಈ ರೀತಿ ಬಂದ ತಕ್ಷಣ ನೀವು ಬ್ಯಾಕ್ ಬರಬೇಕಾಗುತ್ತೆ.
ಸರಿ, ಈಗ ಮತ್ತೆ ಸೆಟ್ಟಿಂಗ್ನಲ್ಲಿ ಹೋಗಿ ಬ್ಯಾಕ್ ಬಂದ ತಕ್ಷಣ ನಿಮಗೆ ಯಾವ ರೀತಿ ನೋಡ್ಕೋಬೇಕಪ್ಪ ಅಂದರೆ ಡೆವಲಪರ್ ಆಗಿದೆ ಇಲ್ವಾ ಅಂತ. ಇಲ್ಲಿ ಲಾಸ್ಟ್ಗೆ ಬಂದು ಸಿಸ್ಟಮ್ ಅಂತ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸಿಸ್ಟಮಲ್ಲಿ ಬಂದರೆ ಇಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ನಿಮಗೊಂದು ಸೆಟ್ಟಿಂಗ್ ಬಂದಿರಬೇಕು, ಅಂದರೆ ಮತ್ತೆ ನಿಮಗೆ ಡೆವಲಪರ್ ಆಪ್ಷನ್ ಆನ್ ಆಗಿರುತ್ತೆ. ಈ ಡೆವಲಪರ್ ಆಪ್ಷನ್ನಲ್ಲಿ ಹೋದರೆ ನಿಮಗೆ ತುಂಬ ಮತ್ತೆ ಸೆಟ್ಟಿಂಗ್ಸ್ಗಳಿರುತ್ತೆ, ನೋಡ್ತಾ ಇರ್ಬೋದು. ಈ ಎಲ್ಲ ಸೆಟ್ಟಿಂಗ್ಗಳನ್ನ ನೀವು ಚೆಕ್ ಮಾಡಿಕೊಂಡು ಇದರಲ್ಲಿ ಕೂಡ ನೀವು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಬೋದು. ಮತ್ತು ನೀವು ಅದನ್ನು ಆಫ್ ಮಾಡಬೇಕಂದ್ರೆ ಇಲ್ಲಿ ಆನ್ ಅಂತ ಇದೆ, ಇದನ್ನು ನೀವು ಆಫ್ ಮಾಡ್ಕೊಳ್ಬೋದು. ಈಗ ನಾನು ಆನಲ್ಲೇ ಇಡ್ತೀನಿ, ಮತ್ತು ನಿಮ್ಮ ಮೊಬೈಲ್ ಇದಕ್ಕೆ ಫಾಸ್ಟಾಗಿ ವರ್ಕ್ ಆಗುತ್ತೆ. ನೋಡಿ, ಇದು 2ನೇ ಟ್ರಿಕ್ ನಿಮ್ಮ ಮೊಬೈಲ್ನ ಫಾಸ್ಟಾಗಿ ಯೂಸ್ ಮಾಡೋದಕ್ಕೆ. ಇನ್ನು 3ನೇ ಟ್ರಿಕ್ ಏನಂತ ನೋಡೋಣ. ನೋಡಿ ಫ್ರೆಂಡ್ಸ್, 3ನೇ ಟ್ರಿಕ್ನ ನೋಡ್ಬೇಕಂದ್ರೆ ಮತ್ತೆ ನಿಮ್ಮ ಸೆಟ್ಟಿಂಗ್ನಲ್ಲಿ ಬಂದು ನೀವು ಇಲ್ಲಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಆ್ಯನಿಮೇಷನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನೀಗ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಆ್ಯನಿಮೇಷನ್ ಅಂತ ನೀವು ಸರ್ಚ್ನ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಆ್ಯನಿಮ್ ಅಂತ ಸರ್ಚ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಕೆಳಗಡೆ ಬರ್ತಾ ಹೋಗುತ್ತೆ. ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಆ್ಯನಿಮ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆ್ಯನಿಮೇಟರ್ ಡ್ಯೂರೇಷನ್ ಸ್ಕೇಲ್ ಆಗಿರ್ಬೋದು, ರಿಮೂವ್ ಆ್ಯನಿಮೇಷನ್ಸ್ ಆಗಿರ್ಬೋದು ಈ ರೀತಿ ಬರುತ್ತೆ. ಇಲ್ಲಿ ನೀವು ರಿಮೂವ್ ಆ್ಯನಿಮೇಷನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ರಿಮೂವ್ ಆ್ಯನಿಮೇಷನ್ಸ್ ಅಂತ. ಅಂದರೆ ನಿಮಗೆ ಮೊಬೈಲ್ನಲ್ಲಿ ಆ್ಯನಿಮೇಷನ್ ಇರುತ್ತೆ, ನೀವು ಸ್ಕ್ರೋಲ್ ಮಾಡ್ಕೋತಾ ಆಗಿರ್ಬೋದು, ಮತ್ತು ನೀವು ಬ್ಯಾಕ್ ಹೋಗೋದಾಗಿರ್ಬೋದು, ಎಲ್ಲ ಕೂಡ ಆ್ಯನಿಮೇಷನ್ಸ್ ಇರುತ್ತೆ. ಅದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಅದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ನೋಡಿ ನಿಮ್ಮ ಮೊಬೈಲ್ ಈ ರೀತಿಯಾಗಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಈಗ ನಾನು ಎಕ್ಸಾಂಪಲ್ಗೆ ವಾಟ್ಸಪ್ ನಾವು ಕ್ಲಿಕ್ ಮಾಡ್ಕೊಂಡಂತೆ ನೋಡ್ತಾ ಇರ್ಬೋದು, ಈ ರೀತಿ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಮತ್ತು ನೀವು ಯಾವುದೇ ರೀತಿ ಆ್ಯಪ್ ಆಗಿರ್ಬೋದು, ಯೂಟ್ಯೂಬ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ನಿಮ್ಮ ಮೊಬೈಲ್ ಕೂಡ ಫಾಸ್ಟಾಗಿ ವರ್ಕ್ ಆಗುತ್ತೆ. ಅದಕ್ಕೆ ನೀವು ಆ್ಯನಿಮೇಷನ್ಸ್ನ ರಿಮೂವ್ ಮಾಡಬೇಕು ಮೊದಲಿಗೆ. ಈಗ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೋಡಿ, ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಲ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಬರುತ್ತೆ. ಈಗ 26.98 GB ನಂದು ಈಗ ಫಿಲ್ ಆಗಿದೆ. ಈಗ ನಿಮಗೆ ಇದು 3ನೇ ಟ್ರಿಕ್ ಆಯಿತು. ಇನ್ನು ಕೊನೆಯದಾಗಿ 4ನೇ ಟ್ರಿಕ್ನ ಕೂಡ ತೋರಿಸ್ಕೊಡ್ತೀನಿ, ಯಾವ ರೀತಿ ನಿಮ್ಮ ಸ್ಟೋರೇಜ್ನ ನೀವು ಫ್ರೀ ಆಫ್ ಸ್ಪೇಸ್ ಆಗಿ ಮಾಡ್ಕೊಳ್ಬೇಕು ಅಂತ. ಯಾವ ರೀತಿಯಪ್ಪ ಅಂದರೆ ಮತ್ತೆ ನಿಮ್ಮ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಆಲ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಟರ್ನಲ್ ಸ್ಟೋರೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಇಲ್ಲಿ ಒಂದು ಆಂಡ್ರಾಯ್ಡ್ ಅಂತ ಒಂದು ಫೈಲ್ ಇರುತ್ತೆ. ಈ ಆಂಡ್ರಾಯ್ಡ್ ಫೈಲಲ್ಲಿ ನಿಮಗೆ ತುಂಬ ರೀತಿಯ ಬೇಡವಾದ ವಸ್ತುಗಳೆಲ್ಲ ಇದರಲ್ಲಿ ಸೇವ್ ಆಗಿರುತ್ತೆ. ಏನಪ್ಪ ಅಂದರೆ ಈಗ ಡಾಟಾ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ತುಂಬ ಇಷ್ಟೊಂದು ಫೈಲ್ಸ್ ಇರುತ್ತೆ. ಮತ್ತೆ ಒಂದರಲ್ಲಿ ಹೋದ್ರಪ್ಪ ಅಂದರೆ ಮತ್ತೆ ನಿಮಗೆ ಫೈಲ್ಸ್ ಅಂತ ತುಂಬ ಫೈಲ್ಸ್ಗಳು ಬರುತ್ತೆ. ನೋಡಿ, ಮೊದಲು ನೀವು ಅದನ್ನೆಲ್ಲ ಡಿಲೀಟ್ ಮಾಡಬೇಕಾಗುತ್ತೆ. ಈಗ ನೀವು ಆಂಡ್ರಾಯ್ಡ್ ಫೈಲ್ನಲ್ಲಿ ಹೋಗಿ ಏನಾದರೂ ಫ್ರೀ ಫೈರ್ ಆಗಿರ್ಬೋದು, ಮತ್ತು ಪಬ್ಜಿ ಆಗಿರ್ಬೋದು, ಈ ರೀತಿ ಆನ್ಲೈನ್ ಗೇಮ್ಸ್ಗಳು ಏನಾದರೂ ಆಡ್ತಾ ಇದ್ರಪ್ಪ ಅಂದರೆ ನಿಮಗೆ ಇಲ್ಲಿ OBB ಅಂತ ಕೂಡ ಒಂದು ಫೈಲ್ ಇರುತ್ತೆ. ನೋಡ್ತಾ ಇರ್ಬೋದು, ನಾನೀಗ ಫ್ರೀ ಫೈರ್ ಮ್ಯಾಕ್ಸ್ ಅಂತ ತೋರಿಸ್ತಾ ಇದೆ. ಈ OBB ಫೈಲ್ನ ನೀವು ಏನಾದರೂ ಡಿಲೀಟ್ ಮಾಡ್ಕೊಂಡ್ರೆ ನಿಮ್ಮ ಆ್ಯಪ್ನಲ್ಲಿ ಮತ್ತೆ ನಿಮಗೆ ಅಪ್ಡೇಟ್ ಕೇಳುತ್ತೆ. ಅಂದರೆ ನೀವು ಮತ್ತೆ 500-600 MBಗಳನ್ನ ನೀವು ಕೊಟ್ಟು ನೀವು ಮತ್ತೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಈ OBB ಫೈಲ್ನ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕೆ ಹೋಗಬೇಡಿ. ನೀವು ಓನ್ಲಿ ನೀವು ಗೇಮ್ಸ್ ಆಡ್ತಾ ಇದ್ದರೆ ಮಾತ್ರ. ಈಗ ನಾನು ಡಾಟಾ ಮತ್ತು ಮೀಡಿಯಾ ಫೈಲ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಈ ಡಿಲೀಟ್ ಅಂತ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಈಗ ಡಿಲೀಟ್ ಆಯಿತು. ಅದೇ ರೀತಿ ನೀವು ಏನಾದರೂ OBB ಕೂಡ ಡಿಲೀಟ್ ಮಾಡ್ತೀನಿ ಅಂದರೆ ನೀವು ಡಿಲೀಟ್ ಮಾಡ್ಕೋಬೋದು, ಫ್ರೀ ಫೈರ್ ಪಬ್ಜಿ ಇಲ್ಲ ಅಂದರೆ. ಈಗ ಆಲ್ ಫೈಲ್ಸಲ್ಲೇ ಬಂದರೆ ನೋಡ್ತಾ ಇರ್ಬೋದು, ನನ್ನ ಸ್ಟೋರೇಜ್ಗೆ ಎಷ್ಟೊಂದು ಕಡಿಮೆ ಆಯಿತು. ಇದು ಆಗಲೇ ಎಷ್ಟಿತ್ತು ಈಗಲೇ ಎಷ್ಟಾಗಿದೆ ಅಂತ ನೀವು ಡಿಫ್ರೆನ್ಸ್ನ ಕೂಡ ನೋಡ್ತಾ ಇರ್ಬೋದು. ನಾನು 3 ಆ್ಯಪ್ಗಳನ್ನ ಮಾತ್ರ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಈಗ ಆಂಡ್ರಾಯ್ಡ್ ಫೈಲ್ನ ಡಿಲೀಟ್ ಮಾಡೋದಕ್ಕೆ ನನಗೀಗ 3 GB ಖಾಲಿಯಾಗಿದೆ. ನೋಡ್ತಾ ಇರ್ಬೋದು, 26.66 GB ಮಾತ್ರ ಯೂಸ್ ಅಂತ ಬರ್ತಾ ಇದೆ. ಇದು ನಿಮ್ಮ ಮೊಬೈಲ್ ಸ್ಟೋರೇಜ್ನ ಕೂಡ ಕಡಿಮೆ ಮಾಡ್ಬೋದು. ಮತ್ತು ಯಾವ ರೀತಿ ಫಾಸ್ಟಾಗಿ ವರ್ಕ್ ಮಾಡಬೇಕಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಮತ್ತು ನಿಮಗೆ ಇದೇ ರೀತಿ ಹೊಸ ವೀಡಿಯೋಸ್ಗಳನ್ನ ಪಡ್ಕೊಳ್ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ಹೊಸ ವೀಡಿಯೋಸ್ಗಳನ್ನ ಪಡ್ಕೊಳ್ಬೇಕಪ್ಪ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.